ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಶಿವಮೊಗ್ಗದಿಂದ ಒಂದು ಸುದ್ದಿ ಬರ್ತಾ ಇದೆ. ಈಗ ರಾಜ್ಯವೇ ಬೆಚ್ಚಿ ಬೀಳುವಂತ ರೀತಿಯಲ್ಲಿ ಒಂದು ಮರ್ಡರ್ ಆಗಿದೆ ಅಂತೆ. ಶಿವಮೊಗ್ಗದಲ್ಲೇ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಒಂದು ಕೊಲೆ ಆಗಿರೋದು. ತಮ್ಮನ ಮಗನಿಂದಲೇ ವೃದ್ಧ ದಂಪತಿಯ ಕೊಲೆ ಆಗಿರುವಂತ ಪ್ರಕರಣ ಇದು. ಹೈಡೋಸ್ ಇಂಜೆಕ್ಷನ್ ಅನ್ನ ನೀಡಿ ಹತ್ಯೆಗೈದಿದ್ದು ವೈದ್ಯ. ಹತ್ಯೆ ಬಳಿಕ ದಂಪತಿಯ ಮೇಲಿನ ಚಿನ್ನಾಭರಣವನ್ನ ವೈದ್ಯ ದೋಚಿರ್ತಾನೆ. ಚಂದ್ರಪ್ಪ ಮತ್ತು ಜಯಮ್ಮ ಹತ್ಯೆಯನ್ನ ಈಗ ಪೊಲೀಸರು ಭೇದಿಸಿದ್ದಾರೆ. ಸದ್ಯ ವೈದ್ಯ ಮಲ್ಲೇಶ್ನನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಕೊಲೆ ಪ್ರಕರಣ ಇದು. ತಮ್ಮನ ಮಗನಿಂದಲೇ ವೃದ್ಧ ದಂಪತಿಯನ್ನ ಕೊಲೆ ಮಾಡಿರುವಂತ ಪ್ರಕರಣ ಇದು. ಡಾಕ್ಟರ್ ಮಲ್ಲೇಶ್ ಡಾಕ್ಟ್ರೇ ಈಗ ಜೀವ ಉಳಿಸಬೇಕಾಗಿರುವಂಥವ್ರು ಜೀವ ತೆಗೆಯುವಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವರು ಯಾವ ಡಾಕ್ಟ್ರು? ಏನಕ್ಕೆ ಕೊಲೆ ಮಾಡುವಂಥ ಪರಿಸ್ಥಿತಿ ಬಂತು? ಚಿನ್ನಾಭರಣವನ್ನು ದೋಚುವಂಥ ಪರಿಸ್ಥಿತಿಯನ್ನು ಸಾಲಾಗಿಲ್ಲ ಏನಾದರೂ ಮಾಡ್ಕೊಂಡಿದ್ರಾ? ಸಾಲ ತೀರ್ಸೋಕ್ಕೆ ಈ ರೀತಿಯಾಗಿ ಕೊಲೆ ಮಾಡೋಕ್ಕೆ ಮುಂದಾದ್ರ? ಇವ್ರಿಗವ್ರಿಗೆ ಏನೇನು ರಿಲೇಷನ್ನು? ಏನಪ್ಪ ಏನೇನು ಸಮಾಜದಲ್ಲಿ ಯಾವ್ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ. ಸೊ ಯಾವ್ಯಾವ ರೀತಿಯಲ್ಲಿ ಸಮಾಜದಲ್ಲಿ ಏನೇನು ಆಗ್ತಾ ಇದೆ ಅಂತೇಳಿ. ಹೆಂಡತಿಯನ್ನು ಗಂಡ ಡಾಕ್ಟರ್ ಆಗಿರುವಂಥ ಡಾಕ್ಟರ್ನೇ ಸಾಯಿಸ್ತಾನೆ. ಇಲ್ಲಿ ನೋಡಿದರೆ ವೃದ್ಧ ದಂಪತಿಯನ್ನು ಸಾಯಿಸ್ತಾರೆ. ಮೃತ ಚಂದ್ರಪ್ಪ ತಮ್ಮನ ಮಗನಾಗಿದ್ದು ಡಾಕ್ಟರ್ ಮಲ್ಲೇಶ್ ಅಂತ. ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದರೂ ಕೂಡ ಸಾಲ ಮಾಡಿಕೊಂಡಿದ್ದ. ದೊಡ್ಡಪ್ಪನ ಬಳಿ 15 ಲಕ್ಷ ಸಾಲವನ್ನ ಕೇಳಿದ್ದು ಡಾಕ್ಟರ್ ಮಲ್ಲೇಶ್. ಆದರೆ ಹಣ ನೀಡಲು ದೊಡ್ಡಪ್ಪ ನಿರಾಕರಿಸ್ತಾರೆ. ಅದೇ ಮೃತ ಚಂದ್ರಪ್ಪ. ಹೀಗಾಗಿ ಕೊಲೆಗೈದು ಬಚಾವಾಗಲು ಮುಂದಾಗಿದ್ದರಂತೆ ವೈದ್ಯ. ಚಿಕಿತ್ಸೆ ನೆಪದಲ್ಲಿ ಹೈಡೋಸ್ ಅನಸ್ತೇಶಿಯಾ ಇಂಜೆಕ್ಷನ್ ಅನ್ನು ನೀಡಿದ್ದ. ಇಲ್ಲಿ ಬೆಂಗಳೂರಿನಲ್ಲೂ ಕೇಸ್ ಅದೇ ಅಲ್ವಾ, ಅನಸ್ತೇಶಿಯಾ. ದಂಪತಿ ಸಾವಿನ ಬಳಿಕ 80 ಗ್ರಾಂ ಚಿನ್ನಾಭರಣವನ್ನು ದೋಚಿರ್ತಾನೆ. 80 ಗ್ರಾಂ ಚಿನ್ನವನ್ನು ಅಡವಿಟ್ಟು ಸಾಲ ತೀರಿಸೋಕೆ ಮುಂದಾಗಿರ್ತಾನೆ. ಆದರೆ ಹಣ ನೀಡಲು ನಿರಾಕರಿಸಿರ್ತಾರೆ ಮೃತ ಚಂದ್ರಪ್ಪ. ಅದು ದೊಡ್ಡಪ್ಪ ಆಗಬೇಕು ಅವನಿಗೆ. ದೊಡ್ಡಪ್ಪನನ್ನೇ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ ಅಂತಂದರೆ ದುಡ್ಡಿಗೋಸ್ಕರ. ಏನ್ರಿ ಇದು ಪಾಪ. ದೊಡ್ಡಪ್ಪ ದೊಡ್ಡಮ್ಮನಿಬ್ಬರನ್ನೂ ಕೂಡ ಸಾಯಿಸ್ಬಿಟ್ಟಿದಾರಲ್ರಿ. ದುಡ್ಡು ದುಡ್ಡು ದುಡ್ಡು, ಹೆಣನೂ ಬಾಯಿ ಬಿಡುತ್ತಂತೆ. ಹಂಗಾಗ್ಬಿಟ್ಟಿದೆ. ಇಲ್ಲಿ ಹೆಣಗಳೇ ಬೀಳ್ತಾ ಇವೆ ದುಡ್ಡಿಗೋಸ್ಕರ. ಈ ಒಂಥರ ಬೇಸರ ರೀ ಸಮಾಜದಲ್ಲಿ. ಸಂಬಂಧಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ದುಡ್ಡಿಗೆ ಮಾತ್ರ ಬೆಲೆ, ಸಂಬಂಧಗಳಿಗೆ ಬೆಲೆನೇ ಇಲ್ಲ. ದುಡ್ಡೇ ದೊಡ್ಡಪ್ಪ. ಇಲ್ಲಿ ನೋಡಿದರೆ ದೊಡ್ಡಪ್ಪನೇ ಕಳಿಸ್ಬಿಟ್ರಿ ಅವರು. ಬೆಳಿಗ್ಗೆ 9 ಕಾಲಿಗೆ ಫೋನ್ ಮಾಡಿದೆ. ಅಪ್ಪಾಜಿ ಅಮ್ಮನಿಗೆ ಡೈಲಿ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಲಿಲ್ಲ. 9 ಕಾಲಿಂದ 9:15 ತನಕ ಟ್ರೈ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೋ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಗಾಬರಿಯಾಗಿ ಪ್ರತಿ ದಿವಸ ರಿಸೀವ್ ಮಾಡ್ತಿದ್ರು ನಾವು ಯಾವಾಗ ಫೋನ್ ಮಾಡಿದಾಗಲೂ. ಆಗ ಎದುರುಗಡೆ ಮಂದಿರಿಗೆ ನೋಡಪ್ಪ ಅಂತ ಹೇಳಿದೆ. ಅವರು ಹೋಗಿ ನೋಡಿದಾಗ ಅಲ್ಲಿ ಅಪ್ಪಾಜಿ ಅವರು ಬೆಡ್ರೂಮಲ್ಲಿ, ಅಮ್ಮ ಹಾಲಲ್ಲಿ ಮೂರ್ಛೆ ಹೋಗಿದ್ದಾರೆ ಅಂತ ಅವ್ರು ಹೇಳಿದ್ರು ನನಗೆ. ನಾನು ಗಾಬರಿ ಆಗ್ತೀನಿ ಅಂತ. ನಾನು ಸಡನ್ನಾಗಿ ಬಂದು ನೋಡಿದಾಗ ಅವರು ಸೂಲಿ ಬರೋಷ್ಟಕ್ಕೆ ಪ್ರಾಣ ಹೋಗಿತ್ತು. ಅವರಿಗೆ ನೋಡಿದಾಗ ಅವರು ಫಸ್ಟು ನೋಡಿದಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತಂತೆ, ಬಾಯಿ ತುಂಬ ನೊರೆ ಬರ್ತಿತ್ತಂತೆ. ಆಮೇಲೆಲ್ಲ ಪೊಲೀಸ್ನವರೆಲ್ಲ ಬಂದೆಲ್ಲ ಎನ್ಕ್ವೈರಿ ನೋಡಿದಾಗ ನಾವು ಅವರಿಗೆ ಏನು ಫುಡ್ ಪಾಯ್ಸನ್ ಆಗಿರಬೇಕು ಅಂತ ನಾವು ಏನು ಅದನ್ನು ಸೀರಿಯಸ್ ತಗೊಂಡು ಯೋಚನೆ ಮಾಡಿಲ್ಲ. ಪೊಲೀಸ್ ಪೋಸ್ಟ್ಮಾರ್ಟಮ್ ಎಲ್ಲ ಬೇಡ, ನಮ್ಮ ಅಪ್ಪ ಅಮ್ಮನೆಲ್ಲ ಇದು ಮಾಡ್ತಾರೆ ಅಂತೇಳಿ. ಆ ನಂತರ ಗೊತ್ತಾಯಿತು, ಪೊಲೀಸ್ನವರೆಲ್ಲ ಚೆಕ್ ಮಾಡಿ ಅಂತ ನೋಡಿದಾಗ ಅಮ್ಮನ ತಾಳಿ ಸರ ಇರಲಿಲ್ಲ, ಅಪ್ಪಾಜಿ ಕೈಯಲ್ಲಿ ಅಪ್ಪಾಜಿ ಕೊಡಲಿ ಸರ ಇರಲಿಲ್ಲ, ಅಮ್ಮನ 4 ಬಳೆಗಳು ಇರಲಿಲ್ಲ. ಆಮೇಲೆ ಬೀರನ್ನು ಚೆಕ್ ಮಾಡಿ ಅಂತಾಗ ಬೀರು ತುಂಬ ಅಂದರೆ ನೀಟಾಗಿತ್ತು. ಯಾರೂ ಕೂಡ ಕಳ್ಳರು ಮಾಡ್ದಂಗೆ ಇರಲಿಲ್ಲ, ಯಾರೋ ಗೊತ್ತಿರೋರೇ ಮಾಡಿದ ಥರ ಇತ್ತು ಪೊಲೀಸರು ಹೇಳೋ ಪ್ರಕಾರ. ಆಗ ನಾವು ಬೀರ್ಲು ಓಪನ್ ಮಾಡಿದಾಗ ಬೀರಿನಲ್ಲಿ ಸುಮಾರು ಒಂದು ಅರ್ಧ ಕೆಜಿಯಿಂದ 3 ಕೆಜಿ ಅಂತ ನಮ್ಮಮ್ಮ ಹೇಳ್ತಿದ್ರು ಯಾವಾಗಲೂ. ಅಷ್ಟು ಬಂಗಾರ ನಮಗೆ ಕಾಣಿಸ್ತಿಲ್ಲ ಅಲ್ಲಿ. ಆನಂತರ ಈ ಥರ ಘಟನೆ ಆಗಿದೆ ಸರ್. ಆದರೆ ಪೊಲೀಸ್ನವರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಸೋಮವಾರ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಘಟನೆ ಆಗಿರ್ಬೋದು ಅಂತ ಕೆಲವರೆಲ್ಲ ಹೇಳ್ತಿದ್ದಾರೆ. ಆ ಒಂದು ಪರಿಸ್ಥಿತಿ, ನಮ್ಮ ಅಪ್ಪ ಅಜ್ಜಿ ಅಮ್ಮನ ಪರಿಸ್ಥಿತಿ. ನನ್ನ ಅಣ್ಣ ಫೋನ್ ಮಾಡ್ದೆ, ಸ್ವಲ್ಪ ಅರ್ಜೆಂಟ್ ಹೋಗು ಅಂತ. ನಮ್ಮ ಅಣ್ಣ ಫೋನ್ ಮಾಡಿದ್ದಾನೆ. ನಾನು 2 ದಿನಕ್ಕೊಂದ್ಸರಿ ಹೋಗ್ತಿದ್ದೆ ಮನೆಗೆ. ಒಂದು ಏನೇ ಪ್ರಾಬ್ಲಮ್ ಆದರೂ 1 ನಿಮಿಷಕ್ಕೆ ಅಲ್ಲೇ ಮನೆ 2 ಕಿಲೋಮೀಟ್ರ್ ಹೋಗ್ತಿದ್ದೆ ಬರ್ತಿದ್ದೆ. ಅವತ್ತು ದಿನ ಬೆಳಿಗ್ಗೆ ಫೋನ್ ಮಾಡ್ತಿದ್ದೆ. ನಮ್ಮ ಅಣ್ಣ ಫೋನ್ ಮಾಡಿದಾಗ ನಿನ್ನೆ ಸಂಜೆ ಎತ್ತಿಲ್ಲ ಫೋನು. ಅವಾಗ ಅವ್ರು ಒಂದ್ಸರಿ ಫೋನ್ ಎತ್ತಲ್ಲ, ವಾಕಿಂಗ್ ಹೋದರೆ ಮೇಲ್ಗಡೆ. ಸೊ ಆಮೇಲೆ ಬೆಳಿಗ್ಗೆ ಫೋನ್ ಮಾಡಿದಾಗ ಮತ್ತೆ ಯಾಕೆ ಎತ್ತಿಲ್ಲ ಅಂತ ಎರಡೇ ಮನೆಯವರು ಹೋಗಿ ಕೇಳಿದಾಗ ಎರಡೇ ಮನೆಯವರು ಓಪನ್ ಮಾಡಿ ಬಾಗಿಲು ಹಾಕಿದ ತಕ್ಷಣ ಹಿಂಗೆ ದೂಕಿದ ತಕ್ಷಣ ಓಪನ್ ಆಯಿತು. ಬಾಗಿಲು ಓಪನ್ ಆದಮೇಲೆ ಒಳಗೆ ಹೋದ್ಮೇಲೆ ನೋಡಿದ್ಮೇಲೆ ನಾನು ಅಷ್ಟೊತ್ತಿಗೆ ಹೋದೆ ಇಮಿಡಿಯೇಟಾಗಿ. ಹೋಗಿ ಎಲ್ಲ ನೋಡಿದ್ಮೇಲೆ ಬಾಡಿ ಎಲ್ಲ ಕೋಲ್ಡ್ ಆಗಿತ್ತು. ನಾನು ಹಾಸ್ಪಿಟ್ಲಿಗೆ ಕರೋಣ ಅಂತ ನೋಡಿದೆ, ಇಲ್ಲ ಗೊತ್ತಾಯಿತು. ಅಷ್ಟೊತ್ತಿಗೆ ಡಾಕ್ಟ್ರು ಬಂದರು, ನೋಡಿದ್ರು, ಬಾಡಿ ತಂದೆ ತಾಯಿ ಇಬ್ಬರು ತೀರ್ಕೊಂಡಿದ್ದಾರೆ ಅಂತಂದರು. ಸೊ ನಮಗೆ ಅದು ತಕ್ಷಣ ಏನು ತಲೆ ಹೊಳಿಲಿಲ್ಲ. ಬಟ್ ಆಮೇಲೆ ಪೊಲೀಸ್ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ರು, ಏನಿದೆ ನೋಡ್ರಿ ಹಂಗೆ ಹಿಂಗೆ ಅಂತ, ಮನೆಯೊಳಗೆ ಏನಾರು ಆಗಿದೆ ಅಂತ. ಬಟ್ ಅವಾಗ ನೋಡಿದ್ವಿ ಬೀರ್ ಬಾಗಿಲು
ಲಾಕ್ ಹಾಕಿ ನಮ್ಮ ತಂದೆ ತಾಯಿ ಯಾವಾಗ ಲಾಕ್ ಮಾಡೋರು ಅದು ಲಾಕ್ ಇರಲಿಲ್ಲ. ನಮ್ಮ ತಾಯಿ ಮಾಂಗಲ್ಯ ಚೈನ್ ಇಲ್ಲ, ಒಂದು 5-6 ಬಳೆ ಹಾಕ್ತಿದ್ರು, ಯಾವಾಗಲೂ 6 ಬಳೆ ಹಾಕೋರು ಅದೂ ಇಲ್ಲ. ನಮ್ಮ ಅಪ್ಪನ ಚೈನ್ ಇಲ್ಲ. ಮೋಸ್ಟ್ಲಿ ಯಾರೋ ಗೊತ್ತಿರೋರೆ ಸರ್, ಪರಿಚಯ ಇರೋರು. ಯಾಕೆಂದರೆ ಪರಿಚಯ ಇಲ್ದಾರೆ ನಮ್ಮ ಅಪ್ಪ ಅಮ್ಮ ಸುಲಭಕ್ಕೆ ಬಾಲ್ ತೆಗಿಯಲ್ಲ. ನಾನೇ ಹೋದ್ರು ಯಾರು ಅಂತ ಕೇಳ್ತಿದ್ರು, ಯಾರೋ ಪರಿಚಯದವ್ರು ಬಂದಿದ್ದಾರೆ, ಬಾಗಿಲು ತೆಗೆದಿದ್ದಾರೆ, ಏನು ಮಾಡಿದೆ ಅಂತ ಮುಂದೆ ಗೊತ್ತಾಗಿತ್ತು ಸರ್. ಪೊಲೀಸ್ನವರು ಮುಂದೆ ನಾವು ಕಂಡುಹಿಡಿತೀವಿ ಅಂತ ಹೇಳ್ತಾರೆ. ನಾನು ಏನು ಮಾಡೋದು? ಡಾಕ್ಟ್ರೆಲ್ಲ ಬಂದು ಇದು ಇಂಜೆಕ್ಷನ್ ತೊಗೊತಿದ್ರು ಅವರು? ಇಲ್ಲ ಸರ್, ನಾನೇ ಕರ್ಕೊಂಡು ಹೋಗ್ತಿದ್ದೆ. ಇಂಜೆಕ್ಷನ್ ಏನು ಬರ್ತಿರಲಿಲ್ಲ. ಬಟ್ ಏನು ಪ್ರಾಬ್ಲಮ್ ಏನು, ನಾನು ಮೊನ್ನೆನೂ ಕರ್ಕೊಂಡು ಹೋಗಿದ್ದೆ 3 ತಿಂಗಳು ಹಾಸ್ಪಿಟ್ಲಿಗೆ, 3 ತಿಂಗಳ ಹಿಂದೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ. ಅಲ್ಲೂ ಎಲ್ಲ ತೋರಿಸಿ ಎಲ್ಲ ಕ್ಲೀನ್ ಮಾಡಿದೆ. ಅವ್ರು ಇಂಜೆಕ್ಷನ್ ಕೊಟ್ಟಿರಲಿಲ್ಲ. ಕೊರಲಕೊಪ್ಪದಲ್ಲಿ ತುಂಬ ಚೆನ್ನಾಗಿ ನೋಡಿ ಎಲ್ಲ ಮಾಡಿದರು. ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಸರ್, 100% ಫಿಟ್ ಆ್ಯಂಡ್ ಫೈನ್ ಇದ್ದರು. ಇಲ್ಲ ಸರ್, ಈಗ ಸಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಪೊಲೀಸ್ನವರಿಗೆ ನೋಡೋಣ ಏನು ಮಾಡ್ತಾರೆ ಅಂತ ನೋಡ್ತೀವಿ ಸರ್. ಅವರು ಕಂಡುಹಿಡಿತೀವಿ ಅಂತಾರೆ. ಏನು ಕಂಡುಹಿಡಿದ್ರು ನಮ್ಮ ಅಪ್ಪ ಅಮ್ಮ ಬರಲ್ಲ ಸರ್.